ಏನು ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಲಿಂಗಾಯತ ಸ್ವಾಮೀಜಿಗಳ ಅವಹೇಳನ ಕೇಸ್ನಲ್ಲಿ ಕನ್ನೇರಿ ಸ್ವಾಮೀಜಿಗೆ ಹಿನ್ನಡೆ. ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧಿಸಿದ ಡಿಸಿ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ. ಹೈಕೋರ್ಟ್ನಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಸಲ್ಲಿಸಿರುವ ರಿಟ್ ಅರ್ಜಿ ವಜಾ. ವಿಜಯಪುರ ಬಳಿಕ ಬಾಗಲಕೋಟೆ ಜಿಲ್ಲೆಯಲ್ಲೂ ತೊರೆಯುವುದಕ್ಕೆ ಸ್ವಾಮೀಜಿಗೆ ಆದೇಶ. ಬಾಗಲಕೋಟೆ ಜಿಲ್ಲೆ ಹಾಗೂ ಬೀಳಗಿ ಮಠ ಪ್ರವೇಶಿಸದಂತೆ ನೋಟಿಸ್. ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಹಿನ್ನೆಲೆ ಮೂಲ ಸ್ಥಾನಕ್ಕೆ ತೆರಳಲು ಸೂಚನೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದ ಪಿಡಿಒ ಅಮಾನತು. ಗಣವೇಷ ಧರಿಸಿ ಪಾಲ್ಗೊಂಡಿದ್ದ ರಾಯಚೂರಿನ ಪ್ರವೀಣ್ ಕುಮಾರ್ ಸಸ್ಪೆಂಡ್. ನೇಮಕಾತಿ ಶಿಸ್ತು ಪ್ರಾಧಿಕಾರದ ಆಯುಕ್ತೆ ಅರುಂಧತಿಯಿಂದ ಆದೇಶ. ಆರ್ಎಸ್ಎಸ್ ಗೀತೆಯನ್ನ ಕಾಲರ್ ಟ್ಯೂನ್ ಆಗಿಸಲು ಬಿಜೆಪಿ ಅಭಿಯಾನ. ಬಿಜೆಪಿಯ ಕಾರ್ಯಕರ್ತರಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕರೆ. ಯಲಹಂಕದಲ್ಲೇ 5,000ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಕಾಲರ್ ಟ್ಯೂನ್ ಅಳವಡಿಕೆ. ಶಕ್ತಿ ಯೋಜನೆಯ ನಕಲಿ ಸರ್ಟಿಫಿಕೇಟ್ನಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ. ಫೇಕ್ ಅಂತ ಗೊತ್ತಾಗ್ತಿದ್ದಂತೆ ಪೋಸ್ಟ್ ಡಿಲೀಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ. ಲಂಡನ್ ಬುಕ್ ಆಫ್ ರೆಕಾರ್ಡ್ ಹೆಸರಿನಲ್ಲಿ ಸರ್ಕಾರದ ಕಾಲೆಳೆದ ವಿಪಕ್ಷಗಳು. ಹೆಸರು ಲಂಡನ್ ಅಂತ ಇದ್ರೂ ಹೆಡ್ ಆಫೀಸ್ ಕ್ರೊಯೇಷಿಯಾ ತೋರಿಸ್ತಿದೆ. ಸರ್ಕಾರದ ಫೇಕ್ ಸರ್ಟಿಫಿಕೇಟ್ ಮೂಲಕ ಗುಲಾಮಗಿರಿಯ ಸಂಭ್ರಮದಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಜನರೇ ಸರ್ಟಿಫಿಕೇಟ್ ಕೊಡಬೇಕು ಎಂದ ಸಿಟಿ ರವಿ ವಾಗ್ದಾಳಿ. ಡಿಸೆಂಬರ್ 8ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೆಸಲು ಸರ್ಕಾರ ಸಿದ್ಧತೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಅಧಿವೇಶನ ಸಾಧ್ಯತೆ. ಸ್ಪೀಕರ್ ಯುಟಿ ಖಾದರ್ ವಿದೇಶ ಪ್ರವಾಸದಲ್ಲಿದ್ದು ವಾಪಸ್ ಆಗ್ತಿದ್ದಂತೆ ದಿನಾಂಕ ಫೈನಲ್. ಆಳಂದ ಕ್ಷೇತ್ರದ ಮತಗಳ್ಳತನ ಕೇಸ್ ಸಂಬಂಧ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಮನೆ ಪರಿಶೀಲನೆ. ಕಲಬುರಗಿಗೆ ಭೇಟಿ ನೀಡಿ ಎಸ್ಐಟಿ ಎಸ್ಪಿ ಶುಭಾನ್ವಿತಾ ತನಿಖೆ. ಮನೆ ಬಳಿ ಕಾಗದ ಪತ್ರಕ್ಕೆ ಬೆಂಕಿ ಬಿದ್ದ ಬಗ್ಗೆ ಹಲವು ಅನುಮಾನಗಳು. ಗದಗದಲ್ಲಿ 12 ದಿನಗಳಿಂದ ನಡೀತಾ ಇರುವಂತಹ ಬಂಜಾರ ಸಮುದಾಯದ ಪ್ರತಿಭಟನೆಗೆ ತಾತ್ಕಾಲಿಕ ಬ್ರೇಕ್. ಒಳ ಮೀಸಲಾತಿ ವರ್ಗೀಕರಣ ಪರಿಶೀಲನೆಗೆ ಪಟ್ಟು ಹಿಡಿದು ಹೋರಾಟ. 15 ದಿನಗಳಲ್ಲಿ ಬೇಡಿಕೆಗೆ ಒಪ್ಪದಿದ್ದರೆ ಹೋರಾಟದ ಎಚ್ಚರಿಕೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಶಿವಮೊಗ್ಗ ಜೈಲಿನಲ್ಲಿ ಎಸ್ಐಟಿಯಿಂದ ಚಿನ್ನಯ್ಯನ ವಿಚಾರಣೆ. ಇನ್ನು 10 ಶವ ಹೂತಿರೋದಾಗಿ ಹೇಳಿಕೆ ಕೊಟ್ಟಿದ್ದಂತ ವಿಚಾರಣೆ. ಬೆಳ್ತಂಗಡಿ ಕೋರ್ಟ್ನಿಂದ ಅನುಮತಿಯನ್ನ ಪಡೆದು ಇಂದೂ ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ. ಅದ್ದೂರಿಯಾಗಿ ಸಾಗ್ತಾ ಇರುವ ಹಾಸನಾಂಬೆಯ ದರ್ಶನೋತ್ಸವ. 8 ದಿನಗಳಲ್ಲಿ ಹಾಸನಾಂಬೆ ದರ್ಶನದಿಂದ ಹೊಸ ಇತಿಹಾಸ ಸೃಷ್ಟಿ. 15,30,30,000 ಭಕ್ತರಿಂದ ಹಾಸನಾಂಬೆಯ ದರ್ಶನ. ಲಕ್ಷಗಟ್ಟಲೆ ಭಕ್ತರ ಆಗಮನದಿಂದ ದೇವಾಲಯಕ್ಕೆ ಕೋಟಿ ಕೋಟಿ ಕಾಣಿಕೆ. ಕೇವಲ 8 ದಿನಗಳಲ್ಲಿ 10.5 ಕೋಟಿ ರೂಪಾಯಿ ಆದಾಯ. ಉಳಿದ 5 ದಿನಗಳಲ್ಲಿ 5 ಲಕ್ಷ ಭಕ್ತರು ಆಗಮಿಸುವಂತಹ ನಿರೀಕ್ಷೆ. ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡೋ ಚಿಕ್ಕಮಗಳೂರಿನ ದೇವಿರಮ್ಮ ದರ್ಶನಕ್ಕೆ ಕ್ಷಣಗಣನೆ. ಈ ಬಾರಿ ನಾಳೆ ನಾಡಿದ್ದು 2 ದಿನ ಬರಿಗಾಲಿನಲ್ಲಿ ಬೆಟ್ಟ ಏರಲು ಅವಕಾಶ. ರಾತ್ರಿ ಸಮಯದಲ್ಲಿ ಬೆಟ್ಟ ಏರಲು ಭಕ್ತರಿಗೆ ನಿರ್ಬಂಧ. ಮೆಹುಲ್ ಚೋಕ್ಸಿ ಭಾರತಕ್ಕೆ ಬರಲು ಕೊನೆಗೂ ಮುಹೂರ್ತ ಫಿಕ್ಸ್. ಭಾರತದಿಂದ ಪಲಾಯನ ಮಾಡ್ತಿದ್ದ ವಜ್ರದ ವ್ಯಾಪಾರಿಯನ್ನ ಭಾರತಕ್ಕೆ ಹಸ್ತಾಂತರಿಸಲು ಬೆಲ್ಜಿಯಂ ನ್ಯಾಯಾಲಯ ಅನುಮತಿ. ಭಾರತ ಸರ್ಕಾರಕ್ಕೆ ಭಾರಿ ದೊಡ್ಡ ಯಶಸ್ಸು. ನಟ ದಳಪತಿ ವಿಜಯ್ ಟಿವಿಕೆ ಪಕ್ಷಕ್ಕೆ ಆರಂಭದಲ್ಲೇ ಶಾಕ್. ತಮಿಳುನಾಡು ವೆಟ್ರಿ ಕಳಗಂ ಪಕ್ಷ ಮಾನ್ಯತೆ ಪಡೆದ ರಾಜಕೀಯ ಪಕ್ಷವಲ್ಲ. ಹೈಕೋರ್ಟ್ ವಿಚಾರಣೆಯಲ್ಲಿ ಪಕ್ಷದ ಮಾನ್ಯತೆ ರದ್ದಿಗೆ ಕೇಳಿದ ಬೇಡಿಕೆ ಪರಿಗಣಿಸಿಲ್ಲ ಎಂದ ಆಯೋಗ.
ಗುಜರಾತ್ನಲ್ಲಿ ಜಾತಿ ಪ್ರಾದೇಶಿಕ ಸಮತೋಲನದ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆ. ಕ್ರಿಕೆಟಿಗ ರವೀಂದ್ರ ಜಡೇಜಾ ಪತ್ನಿ ರಿವಾಬಾಗೆ ಮಂತ್ರಿಯ ಪಟ್ಟ. ಪತ್ನಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಪತಿ ಜಡೇಜಾ ಶುಭಾಶಯ. ಮೂವತ್ತು ವರ್ಷಗಳಿಂದ ಭಾರತದಲ್ಲಿ ನೆಲೆಸಿದ್ದ ಬಾಂಗ್ಲಾ ಮೂಲದ ತೃತೀಯ ಲಿಂಗಿಯನ್ನ ಬಂಧನ. ಬಾಬು ಅಲಿಯಾಸ್ ಜ್ಯೋತಿ ಅಲಿಯಾಸ್ ಗುರುಮಾ ಮುಂಬೈನಲ್ಲಿ ಅರೆಸ್ಟ್. ಸುಮಾರು 200 ಬಾಂಗ್ಲಾ ಪ್ರಜೆಗಳನ್ನ ಭಾರತಕ್ಕೆ ಕಳ್ಳಸಾಗಣೆ ಮಾಡಿದ್ದ ಆರೋಪಿ. ತುಲಾಮಾಸ ಪೂಜೆಗಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲು ಓಪನ್. ಪ್ರಾರ್ಥನೆ ಸಲ್ಲಿಸಲು ಅಕ್ಟೋಬರ್ 22ರವರೆಗೆ ಶಬರಿಮಲೆ ಬಾಗಿಲು ಓಪನ್. ಮುಂದಿನ ವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆಗೆ ಭೇಟಿ. ಉತ್ತರಾಖಂಡದ ಬದ್ರಿನಾಥ್ನ ಹಿಮನದಿಯಲ್ಲಿ ಭಾರೀ ಹಿಮಪಾತ. ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿಯಿಂದ 100 ಮೀಟರ್ ಎತ್ತರದಲ್ಲಿ ಹಿಮಪಾತ. ಅದೃಷ್ಟವಶಾತ್ ಸಾವು ನೋವು ಸಂಭವಿಸಿಲ್ಲ ಎಂದು ವರದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.